गुरुब्रह्मा गुरुर्विष्णुः गुरुदेवो महेश्वरः गुरु साक्षात् परं ब्रह्म तस्मै श्रीगुरुवे नमः। श्रीगणेशाय नमः। गजवदना गणनाथ गौरीहरतनया गुणालय गजवदना गणनाथ सिद्धिविनायक बुद्धिप्रदायक सिद्धिविनायक बुद्धिप्रदायक विद्यादायक हे शुभदायक विद्यादायक हे शुभदायक गजवदना ಗಣನಾಥ. ವೀಕ್ಷಕರೇ, ಇದುವರೆಗೂ ನೋಡ್ತಾ ಇದ್ದೀರಿ. ಇನ್ನು ಮುಂದೇನೋ ನೋಡಿ ನಮಗೆ ಸಹಕಾರ ಕೊಡಿ. ನೀವು ನಿಮ್ಮ ಜೊತೆಯಲ್ಲಿರೋರಿಗೂ ಹೇಳಿ, ನೀವು ಇದನ್ನು ನೋಡಿ ವಿಷಯಗಳಿಗೆ ಅನುರಕ್ತರಾಗಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಶುರು ಮಾಡ್ತಾ ಇದ್ದೀನಿ. ವಯಸ್ಸಿಕ ಕಾಮವಿಕಾರ ಶುಷ್ಕೆ ನೀರೆ ಕಾಂತಾಸಾರೆ ಕ್ಷೀಣೆ ವಿತ್ತೆ ಕಹ ಪರಿವಾರ ಜ್ಞಾತೆ ತತ್ವೇ ಕಸ್ ಸಂಸಾರ. ಮನುಷ್ಯನಿಗೆ, ಇಲ್ಲಿ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಮನುಷ್ಯನಿಗೆ ವಯಸ್ಸು ಕಳೆದು ಹೋದರೆ ಕಾಮದಿಂದ ಮನಸ್ಸು ಹೇಗೆ ಕೆಡುವುದು, ವಯಸ್ಸು ಕಳೆದು ಹೋಗ್ತಾ ಇರುತ್ತೆ, ಕಾಮದಿಂದ ಮನಸ್ಸು ಹೇಗೆ ಕೆಡುವುದು ಅನ್ನೋದನ್ನು, ನೀರು ಬತ್ತಿ ಹೋದರೆ, ನೀರು ಸರೋವರದಲ್ಲಿ ಬತ್ತಿ ಹೋದರೆ ಸರೋವರವು ಹೇಗಾದೀತು, ಸರೋವರದ ನೀರಿದ್ದರೆ ಹೇಗಿರುತ್ತೆ, ಹಾಗೆಯೇ ಹಣವು ಕ್ಷೀಣವಾಗಿ ಹೋದರೆ, ಮನುಷ್ಯನ ಹತ್ರ ಹಣ ಕ್ಷೀಣ ಆದರೆ ಪರಿವಾರ ಎಲ್ಲಿದ್ದೀತೋ, ಪರಿವಾರದವರು ಯಾರು ಹತ್ರನೂ ಇರಲ್ಲ. ತತ್ವವನ್ನರಿತ, ಈ ಜ್ಞಾನವನ್ನರಿತ ಮನುಷ್ಯನಿಗೆ ಸಂಸಾರವೆಲ್ಲಿರುವುದು. ಈ ಒಂದು ಹಣ ಇಲ್ಲದೆ ಮನುಷ್ಯನ ಹತ್ರ ಯಾರೂ ಇರಲ್ಲ. ಮುಂದೆ ಹೇಳ್ತಾರೆ, ಮಾ ಕುರು ಧನ ಜನ ಯೌವನ ಗರ್ವಂ, ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಶ ಕಾಲ ಸರ್ವಂ ಮಾಯಾ ಮಯಮಿದಂ ಅಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದೇಶ್ವ. ಅಂದರೆ ಧನ ಜನ ಯೌವನ ಇವುಗಳ ಸಹಾಯ ನಿನಗಿದೆ ಅಂತ ಅಂದ್ಕೋಬೇಡ ಎಂಬ ಗರ್ವ ಪಡಬೇಡ. ಕಾಲ ಬಂದರೆ ಅಂದರೆ ನಮ್ಮ ಕರೆಗೆ ಕಾಲ ಬಂದರೆ ಅಂದರೆ ಮೃತ್ಯು ಬಂದರೆ ಕ್ಷಣದಲ್ಲಿ ಅವೆಲ್ಲ ಹಾರಿ ಹೋಗುವುದು, ಅವೆಲ್ಲ ಹಾರಿ ಹೋಗುತ್ತೆ. ಇವು ಯಾವುವು? ಇವು ಮಾಯೆ ಎಂದು ತಿಳಿದು ಪರಬ್ರಹ್ಮ ಸಾಯುಜ್ಯ ಪದವಿ ಸಾಧಿಸು. ದೇವರನ್ನು ಹೊಂದೋ ಹಾಗೆ ಮೋಕ್ಷಕ್ಕೆ ನೀನು ಆ ಮೋಕ್ಷವನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡು ಅನ್ನೋ ಮಾತನ್ನು ಎಲ್ಲರೂ ತಿಳ್ಕೊಳ್ಬೇಕಾದಂಥದ್ದು ವಿಷಯನ ಆ ವೈಶ್ಯನಿಗೆ ಶಂಕರಾಚಾರ್ಯರು ಉಪದೇಶ ಮಾಡಿದ್ದಾರೆ. ಇನ್ನೂ ಅನೇಕ ವಿಷಯಗಳು ಬರುತ್ತೆ ವೀಕ್ಷಕರೇ. ಮುಂದೆ ನೀವು ಇದನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಹೇಳಿ. ಇದು ವಿಜ್ಞಾನ ಯೋಗದಲ್ಲಿ ತುಂಬ ತಿಳ್ಕೊಳ್ಳೋದಿದೆ. ಸತ್ಯ ಸಾಕ್ಷಾತ್ಕಾರ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಮುಂದೆ ನಾವು ತಿಳ್ಕೊತಾ ಇದ್ದೀವಿ. ಮುಂದೆ ನಿಮಗೆ 5 ಶ್ಲೋಕ ಹೇಳಿದ್ದೆ, 5 ಸೂತ್ರಗಳನ್ನು
ಪರಿಚಯ ಮಾಡಿಕೊಟ್ಟಿದ್ದೀನಿ. ಮೊದಲನೇದು ಅಥಾಯೋಗಾನುಶಾಸನಂ, ಎರಡನೇ ಸೂತ್ರ ಯೋಗ ಚಿತ್ತವೃತ್ತಿ ನಿರೋಧ, ಮೂರನೇ ಸೂತ್ರ ತದಾದೃಷ್ಟ ಸ್ವರೂಪೈವ ಸ್ಥಾನಂ, ನಾಲ್ಕನೇ ಸೂತ್ರ ವೃತ್ತಿ ಸಾರೋಪ್ಯಂ ಇತರತ್ರ, ಐದನೇದು ವೃತ್ತಯ ಪಂಚತಯ್ಯ ಕ್ಲಿಷ್ಟ ಅನ್ನೋದು 5 ಸೂತ್ರನ ನಿಮಗೆ ಹೇಳಿದ್ದೀನಿ. ಮುಂದಿಂದು 6ನೇ ಸೂತ್ರಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಇದನ್ನು ಗಮನ ಇಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ಕೇಳಿ ನೀವು ಆನಂದಿಸಿ, ನಿಮ್ಮ ಜೊತೆಯವರೆಗೂ ಇದನ್ನು ಕೇಳಕ್ಕೆ ಹೇಳಿ, ನೋಡಕ್ಕೆ ಹೇಳಿ, ಆನಂದಿಸಿ. ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಿಯ, ಈ 5 ಪದಗಳಿಗೆ ಏನೇನು ಅರ್ಥ ಇದೆ ಅಂತ ಮುಂದೆ ನಾವು ತಿಳ್ಕೊಳ್ಳೋಣ. ಪ್ರಮಾಣ ಸರಿಯಾದ ತಿಳುವಳಿಕೆ, ಸರಿಯಾದದನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರಮಾಣ ಅಂದರೆ ವಿಪರ್ಯಯ ತಪ್ಪು ತಿಳುವಳಿಕೆ, ವಿಕಲ್ಪ ಭ್ರಾಂತಿ, ಕಲ್ಪನೆ ನಿದ್ರೆ, ಸ್ಮೃತಿಯ ನೆನಪುಗಳು. ಇದಕ್ಕೆ ಅರ್ಥ ಏನು ಅಂದರೆ ಇವು ಯಾವುವೆಂದರೆ ಸರಿಯಾದ ತಿಳುವಳಿಕೆ ಅಥವಾ ತಪ್ಪು ತಿಳುವಳಿಕೆ, ಭ್ರಾಂತಿ, ನಿದ್ರೆ ಮತ್ತು ಸ್ಮೃತಿಗಳು ಅಂದರೆ ನೆನಪುಗಳು. ಇದಕ್ಕೆ ವಿವರ ಕೊಡ್ತಾ ಹೋಗ್ತಾರೆ ಪತಂಜಲಿಯವರು. ಮೇಲ್ನೋಟಕ್ಕೆ ಈ 5 ಬಗೆಗಳ ವರ್ಗೀಕರಣವು ವಿಚಿತ್ರವಾಗಿ ಕಾಣಬಹುದು. ನಮಗೆ ಇದೇನಪ್ಪ ಇದು ವಿಚಿತ್ರ ಅಂತ ಅನಿಸುತ್ತೆ. ಆದರೆ ಆಳವಾಗಿ ಅಧ್ಯಯನ ಮಾಡಿದಾಗ ಇದು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿದೆ. ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ಅಂದ್ಕೊಳ್ಬೇಕಾಗುತ್ತೆ. ವೈಜ್ಞಾನಿಕವಾಗಿದೆ ಎಂಬುದು ಗೋಚರವಾಗುತ್ತದೆ. ನಮ್ಮ ಮಾನಸಿಕ ಜೀವನವನ್ನು ವಿಶ್ಲೇಷಿಸಿದಾಗ ಅಂದರೆ ನಾವು ಅದನ್ನು ವಿವರವಾಗಿ ತಿಳ್ಕೊಂಡಾಗ ಮನಸ್ಸಿನ ಬಗ್ಗೆ, ನಮ್ಮ ಮನಸ್ಸಲ್ಲಿ ಏನಿರಬಹುದು ಅನ್ನೋದನ್ನು, ಅದರ ಒಳತಿರುಳು, ಅದು ಒಳಗಿರುವಂತಹ ಅಂಶವನ್ನು ನಾವು ತಿಳ್ಕೋಬೇಕಾದ್ರೆ ವಿವಿಧ ಬಗೆಯ ಅನೇಕ ಚಿತ್ರಗಳಿಂದ ಕೂಡಿದೆ. ಅನೇಕ ವಿಧವಾದ ಚಿತ್ರಗಳಿಂದ ಕೂಡಿದೆ ಎಂಬ ಸಂಗತಿ ಕಂಡುಬರುತ್ತದೆ. ನಮ್ಮ ಮನಸ್ಸಿನ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದಾಗ ಅದು ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದಾಗ, ಅದನ್ನು ಅಧ್ಯಯನ ಮಾಡಿ ತಿಳ್ಕೊಂಡಾಗ ಈ ಎಲ್ಲ ಚಿತ್ರಗಳನ್ನು ಮೇಲೆ ನಮೂದಿಸಿರುವ ಮೇಲೆ ಏನು ಹೇಳಿದೆ ಈ 5 ಬಗೆಗಳಾಗಿ ವಿಂಗಡಿಸಬಹುದೆಂಬುದು ತಿಳಿದು ಬರುತ್ತದೆ. ಅದೇ ಈಗ 5 ಬಗೆ ಹೇಳಿದ್ನಲ್ಲ, ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಿಯ ಅನ್ನೋದು ಆ ವಿಷಯಗಳು. ಇದು ಯಾಕೆ ಅಂದರೆ ವಸ್ತುಗಳಿಂದ ಕೂಡಿರುವ ಬಾಹ್ಯ ಪ್ರಪಂಚದೊಡನೆ ನಮ್ಮ ಇಂದ್ರಿಯಗಳು ಯಾವುದೇ ರೀತಿಯ ನೇರ ಸಂಪರ್ಕವನ್ನು ಪಡೆದಾಗ ಉತ್ಪತ್ತಿಯಾಗುವ ಸಮಸ್ತ ಚಿತ್ರಗಳು ಪ್ರಮಾಣ ಮತ್ತು ವಿಪರ್ಯಯ ಎಂಬ ವರ್ಗಗಳಿಗೆ ಸೇರಿವೆ. ಅಂದರೆ ನಾವೇನು ಮಾಡ್ತೀವಿ, ವಸ್ತುಗಳನ್ನು, ಒಂದು ಪದಾರ್ಥವನ್ನು ನೋಡುವಾಗ ಹೊರಗಡೆಯಿಂದ ನಾವು ಇಂದ್ರಿಯ ಗೋಚರ ಅಂದರೆ ಕಣ್ಣಿಗೆ ಕಾಣಿಸೋಂಥ ಪದಾರ್ಥಗಳು ಬಾಹ್ಯ ಪ್ರಪಂಚದೊಡನೆ ಅಂದರೆ ಹೊರಗಡೆ ಪ್ರಪಂಚದಲ್ಲಿ ನಮ್ಮ ಇಂದ್ರಿಯಗಳು, ಕಣ್ಣು, ಕಿವಿ ಇವನ್ನೆಲ್ಲ ನಾವು ಉಪಯೋಗಿಸ್ತೀವಿ. ಇಂದ್ರಿಯಗಳು ಯಾವುದೇ ರೀತಿ ನೇರ ಸಂಪರ್ಕವನ್ನು, ಅದು ನೇರವಾಗಿ ಸಂಪರ್ಕ ಮಾಡಿದರೆ ಪಡೆದಾಗ ಉತ್ಪತ್ತಿಯಾಗುವ, ಆವಾಗ ನಾವು ಏನು ನಮ್ಮಲ್ಲಿ ಉಂಟಾಗುತ್ತೆ ಸಮಸ್ತ ಚಿತ್ರಗಳು, ಎಲ್ಲ ಚಿತ್ರಗಳು ಪ್ರಮಾಣ ಮತ್ತು ಅದು ಸದಮಾನ ಇಲ್ಲದೆ ಬರುವಂಥದ್ದು ಪ್ರಮಾಣ. ವಿಪರ್ಯಯ ಎಂಬ ಅಂದರೆ ತಪ್ಪು ತಿಳುವಳಿಕೆಗಳಿಗೆ ಅವಕಾಶ ಕೊಟ್ಟಿರುತ್ತೆ. ಕೆಲಸದಲ್ಲಿ ಬಾಹ್ಯ ಪ್ರಪಂಚದೊಡನೆ ಯಾವ ರೀತಿ ನೇರ ಸಂಪರ್ಕ ಇಲ್ಲದಿದ್ದರೆ ಉತ್ಪತ್ತಿಯಾಗುವ ಚಿತ್ತವೃತ್ತಿಗಳು, ಅದು ಉತ್ಪತ್ತಿಯಾಗುವಂಥ ಮನಸ್ಸಲ್ಲಿ
ಉತ್ಪತ್ತಿಯಾಗುವ ಚಿತ್ತವೃತ್ತಿಯ ಕೆಲಸ ಏನಾಗುತ್ತೆ, ಚಿತ್ರಗಳೆಲ್ಲವೂ ವಿಕಲ್ಪ ಮತ್ತು ಸ್ಮೃತಿ. ವಿಕಲ್ಪದ ಇದೆಯೋ ಇಲ್ವೋ, ಇಲ್ಲದೆ ಇರೋದನ್ನ ಇದೆ ಅಂದ್ಕೊಳ್ಳೋದು ವಿಕಲ್ಪ ಅಥವಾ ಭ್ರಾಂತಿ. ಸ್ಮೃತಿ ಎಂಬ ವರ್ಗಗಳಿಗೆ ಸೇರಿವೆ ಅಥವಾ ನೆನಪುಗಳಿಗೆ ಸೇರುತ್ತೆ. ಇವು ರೂಪ ಮನಸ್ಸಿನಲ್ಲಿರ್ತಕ್ಕಂಥ ರೂಪನ ಸ್ವತಂತ್ರ ಕಾರ್ಯಾಚರಣೆಯ ಸ್ವತಂತ್ರವಾಗಿ ಅದು ಕಾರ್ಯಾಚರಣೆಯ ಫಲಿತಾಂಶ ಈ ಮನಸ್ಸಿನದು. ಈ ಕಾರ್ಯಾಚರಣೆಗೆ ರೂಪ ಮನಸ್ಸು ತನ್ನಲ್ಲಿ, ಈ ಕಾರ್ಯಾಚರಣೆಗೆ ರೂಪ ಅದರ ಮನಸ್ಸಲ್ಲಿರೋ ರೂಪ ಮನಸ್ಸು ತನ್ನಲ್ಲಿ ಹಿಂದಿನಿಂದ ಸಂಗ್ರಹವಾಗಿರುವ, ಅದು ಶೇಖರಣೆ ಆಗಿರ್ತಕ್ಕಂಥ ಇಂದ್ರಿಯ ಗ್ರಹಿಕೆಗಳನ್ನು, ಇಂದ್ರಿಯ ಯಾವುದೇ ರೀತಿ ಗ್ರಹಿಕೆ ಮಾಡಿರುತ್ತೆ ಅದನ್ನು ಅಳವಡಿಸ್ಕೊಂಡಿರುತ್ತೆ, ಬಳಸಿಕೊಂಡಿರುತ್ತದೆ. ಅದೇ ಯಾವ ರೀತಿ ಬಳಸ್ಕೊಂಡಿರುತ್ತೆ ಅದು ಇಂದ್ರಿಯಗಳ ಮೂಲಕ ಹಿಂದೆ ಪಡೆದಂತಹ ಗ್ರಹಿಕೆಗಳು. ಹಿಂದೆ ಏನೋ ಒಂದು ಕೆಲಸ ಮಾಡಿರ್ತೀವಿ, ಅದು ಮತ್ತೆ ನಮ್ಮ ಮನಸ್ಸಿಗೆ ಬಂದಾಗ ಈಗ ಪುನಃ ಅದೇ ರೂಪದಲ್ಲಿ ಅದೇ ವಿಷಯ ನಮಗೆ ಮತ್ತೆ ಮನದಟ್ಟಾಗ್ತಾ ಬಂದರೆ ಮತ್ತು ಅದೇ ಕ್ರಮದಲ್ಲಿ ಕಾಣಿಸಿಕೊಂಡರೆ, ಅದೇ ರೀತಿ ಕಾಣಿಸ್ಕೊಳ್ತಾ ಇದ್ದರೆ ಅವು ಸ್ಮೃತಿಯ ವರ್ಗಕ್ಕೆ ಸೇರುತ್ತೆ. ನೆನಪು, ಹೀಗೆ ಮಾಡಿದ್ವಿ, ಇವ್ರು ಯಾರೋ ನೋಡಿದ್ರು ಅನ್ನೋ ಸ್ಮೃತಿಗೆ, ನಮಗೆ ಜ್ಞಾಪಕಕ್ಕೆ ಅದು ಬರ್ತಾ ಇರುತ್ತೆ. ಮನಸ್ಸಲ್ಲಿ ಶೇಖರ ಆಗಿರತಕ್ಕಂಥ ಇಂದ್ರಿಯ ಗ್ರಹಿಕೆಯ ವಸ್ತುವಿನಿಂದ ಯಾವುದೋ ಒಂದು ವಸ್ತು ನೆನಪಿರುತ್ತೆ. ಪ್ರಸ್ತುತ ಗ್ರಹಿಕೆಗಳು ಈಗ ಅದನ್ನು ಗ್ರಹಿಸ್ತಾ ಇರೋದು ಯಾವುದೋ ರೂಪ ಮತ್ತು ಯಾವುದೋ ಕ್ರಮದಲ್ಲಿ ಪುನರುತ್ಪತ್ತಿ ಆಗ್ತಾ ಇರುತ್ತೆ. ಆದರೆ ಇವು ವಿಕಲ್ಪದ, ಅದು ಭ್ರಾಂತಿ ಇದಕ್ಕೆ ಸೇರಿಕೊಳ್ಳುತ್ತೆ, ವರ್ಗಕ್ಕೆ ಸೇರುತ್ತವೆ. ಕಲ್ಪನಾ ಶಕ್ತಿಯು ಈ ಇಂದ್ರಿಯ ಗ್ರಹಿಕೆಗಳನ್ನು ಯಾವ ರೂಪ ಅಥವಾ ಕ್ರಮದಲ್ಲಾದರೂ ಯಾವ ರೀತಿಯಲ್ಲಾದರೂ ಕಾಣಿಸ್ಕೋಬೋದು, ಸಂಯೋಜಿಸಬಹುದು, ಅಂದರೆ ಸೇರಬಹುದು. ಈ ಸಂಯೋಜನೆಗಳು ಸಮಂಜಸವಾಗಿರಬಹುದು, ಅದು ಸರಿಯಾಗಿರಬಹುದು ಅಥವಾ ತಪ್ಪಾಗಿರಬಹುದು ಅಥವಾ ಅಸಮಂಜಸವಾಗಿರಬಹುದು. ಆದರೆ ಇಂದ್ರಿಯ ಗ್ರಹಿಕೆಗಳು ಸಂಯೋಜನೆಯು ಅದರ ಒಡನಾಡೋದ್ರಿಂದ ಇಚ್ಛಾಶಕ್ತಿಯ, ನಾವು ಇಷ್ಟಪಡುವಂಥ ಇಚ್ಛಾಶಕ್ತಿ ಅಧೀನದಲ್ಲಿ ಇರುತ್ತದೆ. ನಮಗೆ ಬೇಕಾ ಅಂದಾಗ ಅದನ್ನು ನಾವು ಇಷ್ಟಪಡೋದು, ಇಲ್ಲದೆ ಇದ್ದರೆ ಬೇಡ ಅಂತ ಬಿಡೋದು, ನಿರಾಕರಿಸೋದು ಇಚ್ಛಾಶಕ್ತಿಗೆ ಒಳಪಟ್ಟಿರುತ್ತೆ. ಸ್ವಪ್ನಾವಸ್ಥೆಯಲ್ಲಿ ಇಚ್ಛಾಶಕ್ತಿಗೆ ಈ ಸಂಯೋಜನೆಗಳ ಮೇಲೆ ಹತೋಟಿ ಇರುವುದಿಲ್ಲ. ಸ್ವಪ್ನದಲ್ಲಿ ಈ ಇಚ್ಛಾಶಕ್ತಿಗೆ ಸಂಯೋಜನೆಗಳ ಮೇಲೆ ಹತೋಟಿ ಇರುವುದಿಲ್ಲ. ಆದ್ದರಿಂದ ಅವು ಪ್ರಜ್ಞೆಯಲ್ಲಿ ಅಸ್ತವ್ಯಸ್ತವಾದ ಏನೇನೋ ಕಾಣಿಸ್ಕೊಳ್ಳುತ್ತಿರುತ್ತೆ. ನಾವು ನಿದ್ದೆ ಮಾಡಿದಾಗ ಸರಿಯಾಗಿ ನಿದ್ದೆ ಬಂದಿರಲ್ಲ, ಅಸ್ತವ್ಯಸ್ತವಾದ, ವಿಲಕ್ಷಣವಾದ, ಯಾವುದೋ ಅರ್ಥವಿಲ್ಲದೆ ಇರೋದು ಮತ್ತು ಅನೇಕ ವೇಳೆ ಅಸಂಬದ್ಧವಾದ ಸಂಯೋಜನೆಗಳಾಗಿ ಯಾವುದ್ಯಾವುದೋ ಅದಕ್ಕೆ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಇಲ್ಲೆಲ್ಲೋ ಇರ್ತೀವಿ, ಯಾರೋ ಕತ್ತಿ ಹಿಡ್ಕೊಂಡಿರ್ತಾರೆ, ಯಾವನೋ ಬರ್ತಿರ್ತಾನೆ, ಅದು ಯಾವುದಕ್ಕೂ ಸಂಬಂಧ ಇರಲ್ಲ, ಸಂಯೋಜನೆಗಳಾಗಿ ಕಾಣಿಸಿಕೊಳ್ಳುತ್ತವೆ. ಇವು ಸುಪ್ತ ಮನಸ್ಸಿನಲ್ಲಿರುವ ಆಸೆಗಳಿಂದ ಸ್ವಲ್ಪ ಮಟ್ಟಿಗೆ ಪ್ರಭಾವಿತವಾಗಿರುತ್ತವೆ. ಏನೋ ಆಸೆ ಇರುತ್ತೆ, ಅದು ಸುಪ್ತ ಮನಸ್ಸಿನಿಂದ ಹೊರಗಡೆ ಬರುತ್ತೆ. ಇಚ್ಛಾಶಕ್ತಿ ಮತ್ತು ವಿಚಾರಶಕ್ತಿಗಳಿಂದ ಕೂಡಿದ ಉನ್ನತಾತ್ಮನೋ, ನಮಗೆ ಆತ್ಮದಲ್ಲಿ ಒಬ್ಬ ಪುರುಷ ಅಂತ ಇರ್ತಾನೆ, ಅದು ಕೆಳಗಿನ ಮನಸ್ಸಿನ ಕೆಳಗಡೆ ಒಂದು ಮನಸ್ಸಿನ ಲೋಕ ಅಂತಿದೆ. ಒಂದು ಭಾಗವನ್ನು ಮೆದುಳಿನೊಡನೆ, ನಮ್ಮ ಮೆದುಳಿನ ಜೊತೆಯಲ್ಲಿ ಸಿಲುಕಿಸಿ ಅದನ್ನು ಸಿಕ್ಕಾಕೋಗಳ ಮಾಡಿ ತಾನು
ಹೊಸಲಿನಿಂದ, ನಮ್ಮ ಜ್ಞಾನದ ಹೊಸಲಿನಿಂದ ಅದು ಆಚೆಗೆ ಹೊರಟು ಹೋಗುತ್ತೇನೋ ಅನ್ನೋ ಭಾವನೆ ಇರುತ್ತೆ. ಎಂತಹದೇ ಎಂಬಂತೆ ತೋರುತ್ತದೆ ಅನ್ನೋ ಹಾಗೆ ತೋರಿಸ್ತಾ ಇರುತ್ತೆ, ನಮಗೆ ಗಮನಕ್ಕೆ ಬರುತ್ತೆ. ಆ ಸ್ಥಿತಿಯಲ್ಲಿ ಮೆದುಳು ಉನ್ನತಾತ್ಮನ, ಆ ಆತ್ಮನ ಉತ್ತಮವಾದ ಪುರುಷನ ಜೊತೆ ವಿಚಾರ ಶಕ್ತಿಯ ಯುಕ್ತಾಯುಕ್ತ, ಇದು ಬೇಕು ಬೇಡ ಅಯುಕ್ತ ಪರಿಜ್ಞಾನ ಮತ್ತು ಇಚ್ಛಾಶಕ್ತಿ ಜೊತೆ ಅದು ಹತೋಟಿಯ ಪ್ರಭಾವಗಳನ್ನು ಕಳೆದುಕೊಂಡಿರುತ್ತದೆ. ಮೆದುಳು ಅದನ್ನು ಹೊಂದಿಸ್ಕೊಳ್ಳಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅಳವಡಿಸ್ಕೊಳ್ಳಲ್ಲ, ಅದೇ ಬೇರೆ ಇರುತ್ತೆ. ಕೆಳಗಿನ ಮನಸ್ಸಿನ ಉಳಿದ ಭಾಗ ಕೂಡ ಮೆದುಳು ಪ್ರಜ್ಞೆ ಹೊಸಲಿನಿಂದ, ಉಳಿದ ಭಾಗ ಕೂಡ ಮೆದುಳಿನಿಂದ ಆಚೆ, ಹೊಸಲಿನಿಂದ ಆಚೆ ಹೊರಟೋದಾಗ ನಾವು ಕನಸುಗಳಿಲ್ಲದ ನಿದ್ರಾಸ್ಥಿತಿಗೆ ಹೋಗುತ್ತೇವೆ. ನಮಗೆ ಯಾವ ಕನಸು ಬೀಳಲ್ಲ, ಆರಾಮಾಗಿ ನಿದ್ರೆ ಮಾಡಿರ್ತೀವಿ. ಇದೇ ನಿದ್ರಾ ಎಂಬ ವೃತ್ತಿ, ಇದೇ ನಮಗೆ ಸರಿಯಾದ ನಿದ್ದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಈ ಸ್ಥಿತಿಯಲ್ಲಿ ಮೆದುಳಿನಲ್ಲಿ ಯಾವ ಮಾನಸಿಕ ಚಿತ್ರಗಳು ನಮಗೆ ಇರೋದಿಲ್ಲ. ಮನಸ್ಸು ತನ್ನ ಲೋಕದಲ್ಲಿ, ಹಾಗೂ ಮನಸ್ಸೇ ಒಂದು ಲೋಕ ಇರುತ್ತೆ, ಆಗಲೂ ಕ್ರಿಯಾಶೀಲವಾಗಿರುತ್ತದೆ, ಆಗಲೂ ಅದು ಕಾರ್ಯಚಟುವಟಿಕೆಯಲ್ಲಿ ಇರುತ್ತೆ. ಆದರೆ ಅದರ ಚಿತ್ರಗಳು ಸ್ಥೂಲ ದೇಹದ ಮೆದುಳಿನ, ಅಂದರೆ ಕಾಣದೆ ನಮಗೆ ದೇಹ ಕಾಣುತ್ತೆ ಸ್ಥೂಲ ಅನ್ನೋದು, ಆ ಸ್ಥೂಲ ದೇಹದ ಮೆದುಳಿನ ತೆರೆಯ ಮೇಲೆ ಪ್ರತಿಬಿಂಬಿತವಾಗುವುದಿಲ್ಲ. ಅದರಲ್ಲಿ ಪ್ರತಿಬಿಂಬ ಆಗಲ್ಲ ಆ ಮೆದುಳಲ್ಲಿ, ದೇಹದ ಮೆದುಳಲ್ಲಿ. ಇದುವರೆಗೂ ಕೊಟ್ಟಿರುವ ವಿವರಣೆಯ, ಇದುವರೆಗೂ ನಾವು ಇಷ್ಟೊಂದು ತಿಳ್ಕೊಂಡಿದ್ದೀವಲ್ಲ, ಆ ಬೆಳಕಿನಲ್ಲಿ, ಆ ಪ್ರಕಾಶದಲ್ಲಿ ವಿದ್ಯಾರ್ಥಿಯು ತನ್ನ ಮನಸ್ಸಿನ ಕಾರ್ಯಾಚರಣೆಯನ್ನು, ಯಾವ್ಯಾವ ಕಾರ್ಯ ಎಲ್ಲೆಲ್ಲಿ ಮಾಡುತ್ತೆ ಅನ್ನೋದು ಪರೀಕ್ಷಿಸಲಿ. ಅವರು ಪರೀಕ್ಷೆ ಮಾಡಿ ತಿಳ್ಕೋಬೇಕು. ನಾಮಗಳು ಮತ್ತು ರೂಪಗಳನ್ನು, ರೂಪದ ಮನಸ್ಸು ಆದ ಹೆಸರುಗಳನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡುವ ರೂಪ ಮನಸ್ಸಿನ ಒಂದು ಕೆಳ ಮನಸ್ಸು ಇದೆ. ಯಾವುದೇ ವೃತ್ತಿ ಅಥವಾ ರೂಪಾಂತರವನ್ನು ಇದು ರೂಪಾಂತರ ಹೊಂದುತ್ತೆ, ತೆಗೆದುಕೊಂಡು ಪರೀಕ್ಷಿಸಲಿ. ಯಾವುದು ಬೇಕೋ ಯಾವ ರೂಪಾಂತರ ತಗೊಂಡು ವಿದ್ಯಾರ್ಥಿ ಅದನ್ನು ಪರೀಕ್ಷೆಗೆ ಒಳಪಡಿಸಲಿ. ಆ ವೃತ್ತಿಯು ಈ 5 ಬಗೆಗಳಲ್ಲಿ ಯಾವುದಾದರೂ ಒಂದಕ್ಕೆ ಸೇರಿದೆ, ಯಾವುದಾದ್ರೂ ಒಂದು ವಿಭಾಗಕ್ಕೆ ಸೇರೇ ಇರುತ್ತೆ 5 ಭಾಗಗಳಲ್ಲಿ ಎಂಬುದನ್ನು ನೋಡಿದಾಗ ಅವನಿಗೆ ಆಶ್ಚರ್ಯವಾಗುತ್ತದೆ. ಯಾಕೆ ಅವನು ತಾನೇ ಪರೀಕ್ಷೆ ಮಾಡಿ ಅದನ್ನು ತಿಳ್ಕೊಳ್ಳಿ ಅಂತ. ಆದ್ದರಿಂದ ಈ ವರ್ಗೀಕರಣ ಸಂಪೂರ್ಣವಾಗಿ ತರ್ಕಬದ್ಧವಾಗಿದೆ, ಅಂದರೆ ನ್ಯಾಯವಾಗೇ ಇದೆ. ಈ ರೀತಿ ವಿಶ್ಲೇಷಿಸಿದಾಗ, ಇದನ್ನು ವಿಮರ್ಶೆ ಮಾಡಿದಾಗ ಅನೇಕ ವೃತ್ತಿಗಳು ಸಂಕೀರ್ಣವಾಗಿವೆ ಎಂದು, ಅಂದರೆ ಗೊಂದಲಕ್ಕೆ ಈಡಾಗಿದೆ ಅಂತನೋ ಕಂಡುಬರುವುದು ನಿಜ. ಇದು ಸಂಕೀರ್ಣ ಅಂದರೆ ಗೊಂದಲ ಆಗಿದೆ ಅನ್ನೋದು ನಿಜ. ಇವು 2 ಅಥವಾ ಇನ್ನೂ ಹೆಚ್ಚು ಸಂಖ್ಯೆ, 2 ಅಥವಾ ಅನೇಕ ಸಂಖ್ಯೆಗಳಲ್ಲಿ ಈ ವಿಧಗಳಿಗೆ ಸೇರಿರುತ್ತವೆ. ಆದರೂ ಸಹ ಈ ವೃತ್ತಿಗಳಲ್ಲಿರುವ, ಈ ಮನಸ್ಸಿನ ಕೆಲಸಗಳಲ್ಲಿರುವ ವ್ಯತ್ಯಾಸ ಏನು ಅಂದರೆ, ಎಲ್ಲ ಘಟಕಗಳು, ಎಲ್ಲ ಭಾಗಗಳು ಮೇಲಿನ 5 ಗುಂಪುಗಳಲ್ಲಿ, 5 ಭಾಗಗಳಲ್ಲಿ ಯಾವುದಾದರೊಂದಕ್ಕೆ ಸರಿ ಹೊಂದುತ್ತವೆ. ಯಾವುದೋ ಒಂದಕ್ಕೆ ಸೇರಲೇಬೇಕದು. ಆದ್ದರಿಂದಲೇ ವೃತ್ತಿಗಳನ್ನು ಪಂಚತೈಯ, ಅದೇ ವೃತ್ತಿಗಳನ್ನು ಹಿಂದೆ ಹೇಳಿದ್ವಲ್ಲ, ಪಂಚತೈಯ ಅಥವಾ 5 ವಿಧಗಳುಳ್ಳದ್ದು
ಎಂಬುದಾಗಿ ಹೇಳಿದೆ. ಪಂಚತೈಯ ಅಥವಾ 5 ವಿಧಗಳು ಇದೆ ಅಂತ ತಿಳ್ಕೊಂಡಿದ್ದೀವಿ. ಚಿತ್ತವೃತ್ತಿಗಳ ಈ ವರ್ಗೀಕರಣದಲ್ಲಿ ಕೆಳಗಿನ ಮನಸ್ಸಿನ ರೂಪ ಮನಸ್ಸಿನ ವೃತ್ತಿಗಳನ್ನು ಮಾತ್ರವೇ ಏಕೆ ತೆಗೆದುಕೊಳ್ಳಲಾಗಿದೆ? ಯಾಕೆ ಬರೀ ಮನಸ್ಸಿನ ವಿಷಯನೇ ಯಾಕೆ ತಗೊಂಡಿದ್ದಾರೆ ಅಂದರೆ ಎಂದು ಪ್ರಶ್ನಿಸಬಹುದು. ಪ್ರಶ್ನೆ ಹಾಕೋದು ಸರಿಯೇ ಅಲ್ವಾ? ಚಿತ್ತವು ಮನಸ್ಸಿನ ಎಲ್ಲ ಮಟ್ಟಗಳನ್ನು ಒಳಗೊಂಡಿದೆ. ಎಲ್ಲ ರೀತಿಯ ವಿಷಯಗಳನ್ನು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಇವುಗಳಲ್ಲಿ ಅತ್ಯಂತ ಕೆಳಗಿನ ಮಟ್ಟವೇ ಅತ್ಯಂತ ಕೆಳಗಡೆ ಇರುವಂಥ ಮನಸ್ಸು ಕೆಳಗಿನ ಮನಸ್ಸು. ಇದು ಮನೋಮಯ ಕೋಶದ ಮೂಲಕ, ಮನೋಮಯ ಅಂತ ಒಂದು ಕೆಳಗಡೆ ಇದೆ, ಮನೋಮಯ ಕೋಶದ ಮೂಲಕ ಕೆಲಸ ಮಾಡುತ್ತಿದ್ದು ಅದರಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ನಾಮಗಳು ಮತ್ತು ರೂಪಗಳಿಂದ, ಹೆಸರು ಮತ್ತು ರೂಪಗಳಿಂದ ಕೂಡಿದ ಮಾನಸಿಕ ಚಿತ್ರಗಳೊಡನೆ ಮನಸ್ಸಿನಲ್ಲೇ ಒಂದು ಚಿತ್ರ ಅದರ ಜೊತೆಯಲ್ಲಿ ವ್ಯವಹರಿಸ್ತಾ ಇರುತ್ತೆ. ಮೇಲಿನ ಪ್ರಶ್ನೆಗೆ ಉತ್ತರವು ಸುಸ್ಪಷ್ಟವಾಗಿದೆ. ಮೇಲಿನ ವಿಷಯಕ್ಕೆ ಪ್ರಶ್ನೆ ಉತ್ತರ ಸುಸ್ಪಷ್ಟವಾಗಿದೆ, ಸ್ಪಷ್ಟವಾಗಿಯೇ ಕೊಟ್ಟಿದ್ದಾರೆ. ಸಾಧಾರಣ ಮನುಷ್ಯನ ಪ್ರಜ್ಞೆಯು, ಮನುಷ್ಯನ ಜ್ಞಾನ ಅಥವಾ ತಿಳುವಳಿಕೆ ಕೆಳಗಿನ ಮನಸ್ಸಿಗೆ ಸೀಮಿತವಾಗಿದೆ. ಒಳಗಡೆ ಇರೋದು ಮನಸ್ಸಿಗೆ ಇದು ಸೀಮಿತ ಆಗಿದೆ. ಭೌತಿಕ ಇಂದ್ರಿಯಗಳ ಅಂದರೆ ಶಾರೀರಿಕ ಇಂದ್ರಿಯಗಳ ಮೂಲಕ ಅಂದರೆ ಕಾಣಿಸುವಂಥದ್ದು. ಭೌತಿಕ ಅಂದರೆ ಶರೀರಗಳ ಇಂದ್ರಿಯಗಳು, ಗ್ರಹಿಕೆಗಳಿಂದ ಅದರ ತಿಳುವಳಿಕೆಯಿಂದ ಉತ್ಪತ್ತಿಯಾಗುವ ರೂಪಸಹಿತವಾದ ಚಿತ್ರಗಳನ್ನು ಮಾತ್ರವೇ ಇದು ಅರ್ಥ ಮಾಡಿಕೊಳ್ಳಬಲ್ಲದು. ಆ ಚಿತ್ರಗಳ ಮೂಲಕ ಅದು ಅರ್ಥ ಮಾಡ್ಕೊಳ್ತಾ ಹೋಗುತ್ತೆ. ಮನಸ್ಸಿನ ಉನ್ನತ ಮಟ್ಟಗಳಿಗೆ ಸಂಬಂಧಿಸಿರ್ತಕ್ಕಂಥ ಚಿತ್ತವೃತ್ತಿಗಳು ಇನ್ನೂ ಹೆಚ್ಚು ಸ್ಪಷ್ಟವಾಗಿದ್ದು, ಇನ್ನೂ ತಿಳ್ಕೊಳ್ಳಬೇಕಾದಷ್ಟು ಸ್ಪಷ್ಟವಾಗಿದ್ದು, ಉಜ್ವಲವಾಗಿವೆ, ಬೆಳಗುತ್ತಾ ಇರ್ತವೆ. ಅವುಗಳನ್ನು ಕೆಳಗಿನ ಮನಸ್ಸಿನ ಮೂಲಕ ಪರೋಕ್ಷವಾಗಿ ವ್ಯಕ್ತ ಮಾಡಲು ಅಂದರೆ ತಿಳಿಸ್ಕೊಡೋದಕ್ಕೆ ಸಾಧ್ಯವಿದ್ದರೂ ಅವು ಸಾಧಾರಣ ಮನುಷ್ಯನ ಗ್ರಹಿಕೆಗೆ ಮೀರಿವೆ. ಮನುಷ್ಯನ ಗ್ರಹಿಕೆಗೆ ಅದು ಮೀರಿದೆ. ಮನಸ್ಸಿನ ಇದಕ್ಕೆ ತಿಳಿವಳಿಕೆ ಸಿಗೋದಿಲ್ಲ. ಪ್ರಜ್ಞೆಯು ಕೆಳ ಮನಸ್ಸನ್ನು, ಈ ನಮ್ಮ ಪ್ರಜ್ಞೆ, ವಿವೇಕ ಅನ್ನೋದು ಪ್ರಜ್ಞೆ, ಜ್ಞಾನ, ತಿಳುವಳಿಕೆ ಎಲ್ಲ ಹೋಗುತ್ತೆ, ದಾಟಿ ಸಮಾಧಿ ಸ್ಥಿತಿಗೆ ಹೋದಾಗ ನಾವು ಮುಂದೆ ಸಮಾಧಿ ವಿಷಯ ಬರುತ್ತೆ. ನಿರ್ಬೀಜ ಸಮಾಧಿ, ಸಬೀಜ ಸಮಾಧಿ ಅಂತ. ಆ ಸಮಾಧಿಗೆ ಹೋದಾಗ ಮನಸ್ಸು ಉನ್ನತ ಮಟ್ಟಗಳಲ್ಲಿ, ಉನ್ನತ ಅಂದರೆ ಹೆಚ್ಚಿನ ಮಟ್ಟಗಳನ್ನು, ಈ ಚಿತ್ತವೃತ್ತಿಗಳನ್ನು ಅವುಗಳ ಲೋಕಗಳಲ್ಲಿ, ಈ ಚಿತ್ತ ಮಾಡೋಂಥ ಕೆಲಸವನ್ನು ಅವುಗಳ ಲೋಕಗಳಲ್ಲಿ ನೋಡಲು ಸಾಧ್ಯ. ಯೋಗ ಸಾಧನೆಯು ಯೋಗ ಸಾಧನೆ ಒಂದು ಸಾಧಕನಿಗೆ ಅವನಿಗೆ ಪರಿಚಿತ ಆಗಿರುತ್ತೆ ಮತ್ತು ಅವನು ಅರ್ಥ ಮಾಡಿಕೊಳ್ಳಬಲ್ಲ ಅತ್ಯಂತ ಕೆಳಗಿನ ಮಟ್ಟದ, ತುಂಬ ಕೆಳಗಡೆ ಇರತಕ್ಕಂಥ ಮಟ್ಟದ ಚಿತ್ತವೃತ್ತಿಗಳ ಹತೋಟಿ ಮತ್ತು ಚಿತ್ತನ ಯಾವ ರೀತಿ ಹತೋಟಿಯಲ್ಲಿ ಇಟ್ಕೊಳ್ಳೋದು ಮತ್ತು ನಿಗ್ರಹದೊಡನೆ ಅದನ್ನು ಯಾವ ರೀತಿ ನಿಗ್ರಹ ಮಾಡೋದು ಪ್ರಾರಂಭವಾಗುತ್ತದೆ ಅನ್ನೋದನ್ನು, ಮನಸ್ಸಿನ ಉನ್ನತ ಮಟ್ಟಗಳ ಚಿತ್ತವೃತ್ತಿಗಳನ್ನು ಕೂಡ ಈ ಚಿತ್ತವೃತ್ತಿಗಳೇ ಇದೇ ರೀತಿಯಲ್ಲಿ ವರ್ಗೀಕರಿಸಬಹುದಾದರೂ ಅದು ಭಾಗ ಮಾಡಿದ್ರೂ ಅವುಗಳ ಬಗ್ಗೆ ಈಗ ವಿಚಾರಿಸುವುದರಿಂದ ಪ್ರಯೋಜನವಿಲ್ಲ. ಅದನ್ನು ವಿಚಾರಣೆ ಮಾಡೋದ್ರಿಂದ ಈಗ ಪ್ರಯೋಜನ ಇಲ್ಲ. ಸಾಧಕನು ಸಮಾಧಿಯ ತಂತ್ರವನ್ನು, ಸಮಾಧಿ ಸ್ಥಿತಿಗೆ ಹೋದಾಗ ಕಲಿಯುವವರೆಗೂ ಕಾಯಬೇಕು. ಅದನ್ನು
ಆ ಫಲಿತಾಂಶವನ್ನು ನಾವು ಕಾಯಬೇಕು. ಈಗ ಈ 5 ವಿಧಗಳ ಚಿತ್ತವೃತ್ತಿಗಳನ್ನು ಒಂದೊಂದಾಗಿ ತೆಗೆದುಕೊಳ್ಳೋಣ. ಮುಂದೆ ಈ 5 ವಿಷಯಗಳನ್ನು ಬೇರೆ ಬೇರೆಯಾಗಿ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಸರಸ್ವತಿ ನಮೋಸ್ತುತೆ ಶಾರದೆ ವಿದ್ಯಾ ಪ್ರದೇ. ಸರಸ್ವತಿ ನಮೋಸ್ತುತೆ करद्रुत वीणा पुस्तक. करद्रुत वीणा पुस्तक. करद्रुत वीणा पुस्तक. वरमणिमालाकृता. सरस्वती नमोस्तुते शारदे विद्याप्रदे. सरस्वती नमोस्तुते. ನೀವೆಲ್ಲ ನೋಡ್ತೀರಿ ಅಂತ ನಂಬಿಕೆಯಿಂದ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಧನ್ಯವಾದಗಳು.